ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಗವದ್ಗೀತೆಯ ಅದ್ಭುತ ಜ್ಞಾನದ ಬಗ್ಗೆ ಸ್ವಲ್ಪ ಮಾತಾಡೋಣ. ನಮ್ಮ ಇವತ್ತಿನ ಲೈಫ್ನಲ್ಲಿ ಬರುವ ಸವಾಲುಗಳನ್ನ ಎದುರಿಸೋಕೆ ಗೀತೆ ಹೇಗೆ ಒಂದು ಗೈಡ್ ಆಗ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಬನ್ನಿ ಈ ಪಯಣ ಶುರು ಮಾಡೋಣ. ನಮ್ಮೆಲ್ಲರ ಮನಸ್ಸಲ್ಲೂ ಒಂದಲ್ಲ ಒಂದು ಸಲ ಈ ಪ್ರಶ್ನೆ ಬಂದೇ ಇರುತ್ತೆ ಅಲ್ವಾ? ನಿಜವಾಗಿಯೂ ನಾನ್ ಯಾರು ಮತ್ತೆ ನನ್ನ ಲೈಫ್ನ ಉದ್ದೇಶ ಏನು ಅಂತ. ಈ ಮೂಲಭೂತ ಪ್ರಶ್ನೆಗಳೇ ನಮ್ಮ ಇವತ್ತಿನ ಪಯಣದ ಆರಂಭದ ಬಿಂದು. ಗೀತೆ ಈ ಪ್ರಶ್ನೆಗಳಿಗೆ ಹೇಗೆ ದಾರಿ ತೋರಿಸುತ್ತೆ ಅಂತ ನೋಡೋಣ. ನೋಡಿ, ಗೀತೆಯ ಕಥೆ ಶುರುವಾಗೋದೇ ಒಂದು ಯುದ್ಧಭೂಮಿಯಲ್ಲಿ. ಅರ್ಜುನನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಪೂರ್ತಿ ಕನ್ಫ್ಯೂಸ್ ಆಗಿದಾನೆ. ಇದು ಬರೀ ಅವನ ಕಥೆನಾ? ಖಂಡಿತ ಇಲ್ಲ, ಇದು ನಮ್ಮೆಲ್ಲರ ಕಥೆ. ಲೈಫಲ್ಲಿ ಕಷ್ಟದ ಸಂದರ್ಭ ಬಂದಾಗ ಏನ್ ಸರಿ ಏನ್ ತಪ್ಪು ಅಂತ ಗೊತ್ತಾಗ್ದೇ ಇದ್ದಾಗ ನಮ್ಮ ಮನಸ್ಥಿತಿ ಕೂಡ ಹೀಗೇ ಇರುತ್ತೆ. ಅದಕ್ಕೆ ಹೇಳೋದು, ಗೀತೆ ಅನ್ನೋದು ಕೇವಲ ಒಂದು ಹಳೆ ಕಥೆ ಅಲ್ಲ. ಇದು ನಮ್ಮ ಜೀವನದ ಬಗ್ಗೆ, ನಮ್ಮ ಅಸ್ತಿತ್ವದ ಬಗ್ಗೆ, ನಮ್ಮ ಪ್ರಜ್ಞೆಯ ಬಗ್ಗೆ ನಡೆಯೋ ಒಂದು ಟೈಮ್ಲೆಸ್ ಸಂವಾದ. ಇದು ಇವತ್ತಿಗೂ ನಮ್ಮ ಸಮಸ್ಯೆಗಳಿಗೆ ನೇರವಾಗಿ ಉತ್ತರ ಕೊಡುತ್ತೆ, ದಾರಿ ತೋರಿಸುತ್ತೆ. ಸರಿ, ಗೀತೆಯ ದಾರಿಗಳ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಕ್ಲಿಯರ್ ಮಾಡ್ಕೋಬೇಕು. ಅದೇನಂದ್ರೆ ಯೋಗ ಅನ್ನೋ ಪದ. ಈ ಪದ ಕೇಳಿದ ತಕ್ಷಣ ನಮ್ಮ ತಲೆಗೆ ಏನ್ ಬರುತ್ತೆ? ಮೊದಲು ಅದರ ನಿಜವಾದ ಅರ್ಥ ಏನು ಅಂತ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಯೋಗ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ಫಿಸಿಕಲ್ ಎಕ್ಸರ್ಸೈಸ್, ಆಸನಗಳು, ಫಿಟ್ನೆಸ್, ಸ್ಟ್ರೆಚಿಂಗ್, ಸರಿತಾನೆ? ಆದ್ರೆ ಗೀತೆಯ ಪ್ರಕಾರ ಯೋಗ ಅಂದ್ರೆ ಅದಕ್ಕಿಂತ ಎಷ್ಟೋ ದೊಡ್ಡದು. ಅದು ನಮ್ಮ ಮನಸ್ಸು, ಹೃದಯ ಮತ್ತೆ ನಮ್ಮ ಕೆಲಸ, ಇವು ಮೂರನ್ನು ಒಟ್ಟಿಗೆ ಸೇರಿಸುವ ಒಂದು ಒಳಗಿನ ದಾರಿ. ಮೊದಲು ಈ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸೋಣ. ಹಾಗಾದ್ರೆ ಯೋಗ ಅಂದ್ರೆ ನಿಜವಾಗಿಯೂ ಏನು? ಯೋಗ ಅಂದ್ರೆ ಸಂಯೋಗ ಅಥವಾ ಒಂದಾಗೋದು. ನಮ್ಮ ವೈಯಕ್ತಿಕ ಚೈತನ್ಯವನ್ನ ಆ ವಿಶ್ವ ಚೈತನ್ಯದ ಜೊತೆ ಜೋಡ್ಸೋದು. ಇದು ಕೇವಲ ದೇಹದ ಭಂಗಿಯಲ್ಲ, ಇದು ನಮ್ಮ ಆತ್ಮದ ಒಂದು ಸ್ಥಿತಿ. ಈಗ ಇನ್ನೊಂದು ಪ್ರಮುಖ ವಿಷಯ. ಗೀತೆಯಲ್ಲಿ ಕೃಷ್ಣ ನಾನು ಅಂತ ಹೇಳಿದಾಗ ಅದನ್ನ ಒಬ್ಬ ವ್ಯಕ್ತಿ ಅಥವಾ ದೇವ್ರು ಅಂತ ಮಾತ್ರ ಅನ್ಕೋಬಾರ್ದು. ಅದರ ನಿಜವಾದ ಅರ್ಥ ನಮ್ಮೆಲ್ಲರ ಒಳಗೆ, ನಮ್ಮ ಸುತ್ತಮುತ್ತ ಇರುವ ಆ ವಿಶ್ವ ಚೈತನ್ಯ, ಆ ಅನಂತವಾದ ಪ್ರಜ್ಞೆ. ಅದನ್ನ ಎಲ್ಲೋ ದೂರದಲ್ಲಿಟ್ಟು ಪೂಜೆ ಮಾಡೋದಲ್ಲ, ನಮ್ಮಲ್ಲೇ ಅದನ್ನ ಕಂಡುಕೊಳ್ಬೇಕು ಅನ್ನೋದು ಅದರ ಸಂದೇಶ. ಸರಿ, ಈ ಸತ್ಯವನ್ನ ತಲುಪೋಕೆ ಗೀತೆ 6 ಬೇರೆ ಬೇರೆ ದಾರಿಗಳನ್ನ ತೋರಿಸುತ್ತೆ. ಇವೆಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಗುರಿ ಒಂದೇ, ದಾರಿಗಳು ಬೇರೆ ಅಷ್ಟೇ. ಒಂದೊಂದು ದಾರಿಯನ್ನ ಒಂದೊಂದು ಬಾಗಿಲು ಅಂತ ಅಂದ್ಕೊಳ್ಬೋದು. ಬನ್ನಿ ಈ 6 ದಾರಿಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇದು ಕರ್ಮಯೋಗ, ಅಂದ್ರೆ ಮಾಡುವ ಕೆಲಸದ ಫಲದ ಬಗ್ಗೆ ತಲೆಕೆಡಿಸ್ಕೊಳ್ದೆ ಆ ಕೆಲಸವನ್ನೇ ಶ್ರದ್ಧೆಯಿಂದ ಮಾಡೋದು. ಇದು ಡೂವರ್ಗಳಿಗೆ, ಅಂದ್ರೆ ಕ್ರಿಯಾಶೀಲರಿಗೆ ಹೇಳಿ ಮಾಡಿಸಿದ್ದು. ಎರಡನೇದು ಭಕ್ತಿಯೋಗ, ಅಂದ್ರೆ ಪ್ರೀತಿ, ಭಕ್ತಿ, ಸಮರ್ಪಣೆ ಮೂಲಕ ಸತ್ಯವನ್ನ ಸೇರೋದು. ಇದು ಹೃದಯವಂತರಿಗೆ, ಭಾವಜೀವಿಗಳಿಗೆ ಸರಿಹೊಂದುವ ಮಾರ್ಗ. ಮೂರನೇದು ಜ್ಞಾನಯೋಗ, ಅಂದ್ರೆ ಪ್ರಶ್ನೆಗಳನ್ನ ಕೇಳೋದು, ವಿಚಾರ ಮಾಡೋದು, ವಿಶ್ಲೇಷಣೆ ಮಾಡಿ ಸತ್ಯವನ್ನ ಅರಿಯೋದು. ಇದು ಥಿಂಕರ್ಗಳಿಗೆ ಹೇಳಿ ಮಾಡಿಸಿದ ದಾರಿ. ನಾಲ್ಕನೇದು ರಾಜಯೋಗ. ಇದು ಧ್ಯಾನ, ಮನಸ್ಸಿನ ನಿಯಂತ್ರಣದ ಮೇಲೆ ಫೋಕಸ್ ಮಾಡುತ್ತೆ. ಮನಸ್ಸಿನ ಶಾಂತಿ ಬೇಕು ಅನ್ನೋರಿಗೆ ಇದು ಸೂಕ್ತ. ಐದನೇದು ಸಾಂಖ್ಯಯೋಗ, ಅಂದ್ರೆ ಎಲ್ಲವನ್ನೂ ಸಾಕ್ಷಿಯಾಗಿ ಗಮನಿಸ್ತಾ ವಿವೇಚನೆಯಿಂದ ಸತ್ಯ ಮತ್ತು ಮಿಥ್ಯೆಯನ್ನ ಬೇರ್ಪಡಿಸೋದು. ಕೊನೆಯದಾಗಿ ಸನ್ಯಾಸಯೋಗ, ಅಂದ್ರೆ ಲೌಕಿಕ ಆಸೆಗಳನ್ನ ಬಿಟ್ಟು ಸಿಂಪಲ್ ಲೈಫ್ ಲೀಡ್ ಮಾಡೋದು. ಓಕೆ, ಈಗ ಈ 6 ದಾರಿಗಳ ಬಗ್ಗೆ ಸ್ವಲ್ಪ ಗೊತ್ತಾಯ್ತು. ಈಗ ನಮ್ಮೊಳಗೆ ನೋಡ್ಕೊಳ್ಳುವ ಸಮಯ. ನಮ್ಮ ಸ್ವಭಾವಕ್ಕೆ, ನಮ್ಮ ಇವತ್ತಿನ ಪರಿಸ್ಥಿತಿಗೆ ಈ ದಾರಿಗಳಲ್ಲಿ ಯಾವುದು ಹೆಚ್ಚು ಸರಿಹೊಂದುತ್ತೆ ಅನ್ನೋದನ್ನ ಹೇಗೆ ಕಂಡುಹಿಡಿಯೋದು? ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಸಹಜ ಸ್ವಭಾವಕ್ಕೆ ಯಾವ ದಾರಿ ಹತ್ರ ಅನಿಸ್ತೆ? ನೀವು ಹೆಚ್ಚು ಆಕ್ಷನ್ ಓರಿಯೆಂಟೆಡ್ ವ್ಯಕ್ತಿನಾ ಅಥವಾ ತುಂಬಾ ಭಾವನಾತ್ಮಕ ವ್ಯಕ್ತಿನಾ, ಇಲ್ಲ ಅಂದ್ರೆ ತರ್ಕಬದ್ಧವಾಗಿ ಯೋಚನೆ ಮಾಡೋರಾ? ಈಗ ಒಂದು ಸಣ್ಣ ಆತ್ಮಾವಲೋಕನ ಮಾಡೋಣ. ಇಲ್ಲಿರೋ ಈ ಆಯ್ಕೆಗಳನ್ನ ನೋಡಿ, ನಿಮಗೆ ಯಾವುದು ಸರಿ ಅನ್ಸುತ್ತೆ? ಇತರರಿಗೆ ಸೇವೆ ಮಾಡೋದ್ರಲ್ಲಿ ಖುಷಿ ಸಿಗುತ್ತಾ ಅಥವಾ ಮೌನವಾಗಿ ಧ್ಯಾನ ಮಾಡೋದ್ರಲ್ಲಿ? ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡ್ತೀರಾ ಅಥವಾ ತರ್ಕಕ್ಕೆ? ಆಕ್ಷನ್ ತಗೊಳ್ಳೋದು ಮುಖ್ಯನಾ ಅಥವಾ ಪರಿಸ್ಥಿತಿಯ ಬಗ್ಗೆ ಅರಿವು ಮೂಡಿಸ್ಕೊಳ್ಳೋದು ಮುಖ್ಯನಾ? ನಿಮ್ಮ ಮನಸ್ಸಿಗೆ ಮೊದಲು ಏನ್ ಹೊಳೆಯುತ್ತೆ ನೋಡಿ. ಇದು ನಿಮ್ಮ ದಾರಿ ಯಾವುದು ಅಂತ ಗುರುತಿಸೋಕೆ ಸಹಾಯ ಮಾಡಬಹುದು. ಗೀತೆಯಲ್ಲಿ ಒಂದು ಅದ್ಭುತವಾದ ಮಾತು ಬರುತ್ತೆ. ಈ ದಾರಿಯಲ್ಲಿ ಇಡುವ ಒಂದು ಸಣ್ಣ ಹೆಜ್ಜೆ ಕೂಡ ನಮ್ಮನ್ನ ದೊಡ್ಡ ಭಯದಿಂದ ಪಾರು ಮಾಡುತ್ತೆ ಅಂತ. ಇದರ ಅರ್ಥ ಏನು ಗೊತ್ತಾ?
ನಾವು ಪರ್ಫೆಕ್ಟ್ ಆಗಿ ಇರ್ಬೇಕಂಟಿಲ್ಲ. ನಾವು ಪ್ರಾಮಾಣಿಕವಾದಿ ಒಂದು ಹೆಜ್ಜೆ ಮುಂದಿಟ್ರೆ ಸಾಕು. ಆ ಸಣ್ಣ ಪ್ರಯತ್ನಕ್ಕೂ ಬೆಲೆ ಇದೆ. ಈ ಜ್ಞಾನದ ಪ್ರಯಾಣ ಅನ್ನೋದು ಒಂದೆರಡು ದಿನದ್ದಲ್ಲ, ಇದು ಜೀವನ ಪೂರ್ತಿ ನಡೆಯೋದು. ಹಾಗಾದ್ರೆ ನಮ್ಮ ಮೊದಲ ಹೆಜ್ಜೆ ಏನಾಗಿರಬಹುದು? ಇವತ್ತಿನ ದಿನಲೇ ನಾವು ಆಯ್ಕೆ ಮಾಡಿಕೊಂಡ ದಾರಿಯಲ್ಲಿ ಒಂದು ಚಿಕ್ಕ ಹೆಜ್ಜೆ ಇಡೋಕೆ ಏನ್ ಮಾಡ್ಬೋದು? ಈ ಪ್ರಶ್ನೆಯೊಂದಿಗೆ ಯೋಚನೆ ಮಾಡ್ತಾ ಇರೋಣ.